ರಾಗ ಮಂದಿರಂಗೆ ಸ್ವಾಗತ. ಇಂದು ಗವಿ ಗಂಗಾಧರೇಶ್ವರ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ವರ್ಷಗಳ ಹಿಂದೆ ಇದು ಒಂದು ಗವಿಯಾಗಿತ್ತು. ಆ ಗವಿಯಲ್ಲಿ ಒಂದು ಶಿವಲಿಂಗ ಇತ್ತು. ಆ ಸ್ಥಳವೇ ಇವತ್ತು ನಾವು ನೋಡ್ತಾ ಇರೋ ಗವಿ ಗಂಗಾಧರೇಶ್ವರ ದೇವಾಲಯ. ಇಲ್ಲಿರುವ ಶಿವಲಿಂಗ ಸ್ವಯಂಭೂ ಮೂರ್ತಿ. ಇದು ಭಾರತದಲ್ಲಿರುವ ಅತ್ಯಂತ ಪ್ರಾಚೀನವಾದ ಗುಹಾಂತರ ದೇವಾಲಯಗಳಲ್ಲೊಂದು. ದಕ್ಷಿಣಾಭಿಮುಖವಾಗಿರೋ ಅತ್ಯಂತ ಅಪರೂಪವಾದ ಶಿವನ ದೇವಾಲಯ ಇದು. ಹಾಗಾಗಿ ದಕ್ಷಿಣಾಮೂರ್ತಿ ಅಂತಾರೆ. ಪುರಾಣಗಳ ಪ್ರಕಾರ ಗೌತಮ ಭಾರದ್ವಾಜ ಋಷಿಗಳು ಇಲ್ಲಿ ಶಿವನಿಗೆ ಪೂಜೆಯನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಪೂರ್ವಿಕರು ತಂತ್ರಜ್ಞಾನವನ್ನ ಬೆಳೆಸಿ ವೈಜ್ಞಾನಿಕವಾಗಿ ವಾಸ್ತು ವಿನ್ಯಾಸ ಮಾಡಿರುವಂತಹ ದೇವಾಲಯ ಇದು. ಹಾಗಾಗಿ ಮಕರ ಸಂಕ್ರಾಂತಿ ದಿನದಂದು ನಂದಿಯ ಅನುಗ್ರಹವನ್ನ ಪಡೆದು ಸೂರ್ಯ ರಶ್ಮಿ ಶಿವನನ್ನ ಚುಂಬಿಸುತ್ತದೆ. ಇದು ಇಲ್ಲಿನ ವಿಸ್ಮಯ. ದಕ್ಷಿಣಾಯಣದ ಪಾಪಗಳನ್ನ ಕಳೆದು ಉತ್ತರಾಯಣದ ಪುಣ್ಯ ಕಾಲಕ್ಕೆ ಒಳ್ಳೇದು ಮಾಡುವಂತ ಶಿವನನ್ನ ಬೇಡೋದಕ್ಕೆ ಸೂರ್ಯನು ಇಲ್ಲಿಗೆ ಬರ್ತಾನೆ ಅನ್ನೋ ನಂಬಿಕೆ ಇದೆ. ಈ ದೇವಾಲಯದ ಒಳಗಡೆ 2 ಸುರಂಗಗಳಿದೆ. ಒಂದು ಕಾಶಿಯನ್ನ ತಲುಪಿದ್ರೆ ಇನ್ನೊಂದು ಶಿವಗಂಗೆಯನ್ನ ತಲುಪುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ದೇವಾಲಯದ ಗರ್ಭಗುಡಿಯೊಳಗಡೆ ಗಂಗೆ ಹರಿತಾ ಇದ್ದಾಳೆ. ಇದು ಗಂಗೆಯ ಉಗಮ ಸ್ಥಾನ ಅನ್ನೋ ನಂಬಿಕೆ ಕೂಡ ಇದೆ.